ಈಗ ನಾಳೆ ರಾಜ್ಯಕ್ಕೆ ಏನು ಬೇಕು? ಎರಡೂ ಪಕ್ಷಗಳನ್ನ ಒಕ್ಕಲಿನಿಂದ ಮಾಡಬೇಕು. ರಾಜಕೀಯ ಮಾಡೋವರೆಗೂ ಪಕ್ಷಗಳಾಗಿರ್ತವೆ. ಸರ್ಕಾರ ನಡೆಯುವಾಗ ಪಕ್ಷಗಳು ಅಂತ ಬರಲ್ಲ. ಈ ಸರ್ಕಾರ ನಡಿಬೇಕಂದ್ರೆ ಇದನ್ನ ಕರ್ನಾಟಕ ರಾಜ್ಯ ಸರ್ಕಾರ ಅಂತ ಕರಿತೀವಿ ವಿನಃ ಕಾಂಗ್ರೆಸ್ ಸರ್ಕಾರ ಅಂತ ಕರೆಯಲ್ಲ, ಬಿಜೆಪಿ ಸರ್ಕಾರ ಅಂತ ಕರೆಯಲ್ಲ. ಕೇಂದ್ರದವರು ಯಾವುದೋ ಒಂದು ಪಾಲಿಸಿ ತಂದ್ರು ಅಂತ ಅದನ್ನು ಒಪ್ಕೋಬೇಕು ಅಂತ ರಾಜ್ಯ ಸರ್ಕಾರಗಳಿಗೂ ಯಾವುದೇ ರೀತಿಯಾದಂಥ ಒತ್ತಡ ಏರಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಅದನ್ನ ಬದಲಾಯಿಸಕ್ಕೆ ಮತ್ತೆ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ. ನಾವು ಹುಟ್ಟಿರೋದು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ, ಇಲ್ಲಿ ಯಾರು ಡಿಕ್ಟೇಟರ್ಶಿಪ್ ಏನು ಮಾಡ್ತಾ ಇಲ್ಲ. ಸೊ ಹಾಗಾಗಿ ಅವ್ರಿಗೂ ಒಂದು ಅಧಿಕಾರ ಇದೆ, ಅದನ್ನು ಮೀರಿದ ರಾಜ್ಯಪಾಲರಿಗೂ ಒಂದು ಅಧಿಕಾರ ಇದೆ. ಆಸ್ ಎ ಹೆಡ್ಮಾಸ್ಟರ್ ಆಗಿ ಈ ಒಂದು ಶಾಲೆ ಹೆಡ್ಮಾಸ್ಟರ್ಸ್ಗಳ ಪ್ರಶ್ನೆ ಸರ್, ಈಗ ಡೆಫಿನೆಟ್ಲಿ ಅದನ್ನ ಪ್ರಶ್ನೆ ಮಾಡುವ ಅಧಿಕಾರ ಇದೆ ಅಂತ ಹೇಳಿದ್ರಿ. ಈಗ ಸೆಷನ್ ಅಲ್ಲಿ ಚರ್ಚೆ ಮಾಡೋಕ್ಕಿಂತ ಮುಂಚೆ ಇವರೇನು ಒಂದು ಯಾವಾಗ ಈ ಸ್ಕೀಮ್ ಬಂತು, ಆಕ್ಟ್ ಬಂತು, ಅವತ್ತಿಂದಲೂ ವಿರೋಧ ಮಾಡ್ತೀವಿ ಅಂದ್ರಲ್ಲ. ನ್ಯಾಚುರಲ್ ಜಸ್ಟಿಸ್ಗೆ ಹೋಗ್ಬೋದಿತ್ತು. ಒಂದ್ಸಲ PM ನ ಹೋಗಿ ಕಾಂಟ್ಯಾಕ್ಟ್ ಮಾಡ್ಕೊಂಡು ಮಾತಾಡೋ ಕೆಲಸ ಮಾಡಬಹುದಿತ್ತು. ನೇರವಾಗಿ ನಾನು ಸೆಷನ್ ಅಲ್ಲೇ ಮಾಡ್ತೀನಿ ಅಂದ್ರೆ ಇಟ್ಸ್ ಟೂ ಲೇಟ್. ಅಂದ್ರೆ ಸುಮ್ಮನೆ ಇದು ಈಗ ನೋಡಿ, ಅದಕ್ಕೂ ಒಂದು ಅವಕಾಶ ಇದೆ. ಸೆಷನ್ ಅಲ್ಲೂ ಚರ್ಚೆಗೆ ಒಂದು ಆಸ್ಪದ ಕೊಡಿ. ಆರಂಭದಲ್ಲಿ ಅದನ್ನ ಮಾಡ್ಕೊಂಡು ಬಂದಿದ್ರು, ಓಕೆ, ಈ ತರ ಅಲ್ಟಿಮೇಟ್ ಆಗಿ ನಾನು ಕೊನೆ ಈಗಲೂ ಅಲ್ಲ. ಸೆಷನ್ ಅಲ್ಲಿ ಈಗ ಕೆಲವು ಏನಾಗುತ್ತೆ, ಕೆಳ ಮನೆಯಲ್ಲಿ ಪಾಸ್ ಆಗಿರ್ತವೆ ಕೆಲವು ವಿಚಾರಗಳು, ಮೇಲ್ಮನೆಗಳಲ್ಲಿ ಪೆಂಡಿಂಗ್ ಇರ್ತವೆ. ಈಗ ನೋಡಿ, ಬಿಲ್ಗಳು ಪಾಸ್ ಆಗ್ತವೆ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ, ವಿಧಾನಸಭೆಯಲ್ಲಿ ಬಿಲ್ಗಳು ಪಾಸ್ ಆಗ್ತವೆ. ವಿಧಾನ ಪರಿಷತ್ತಲ್ಲಿ ಅದು ಅಕ್ಸೆಪ್ಟ್ ಆಗಲ್ಲ. ವಿಧಾನ ಪರಿಷತ್ನಲ್ಲಿ 76 ಜನ ಇದ್ರೂ ಅಕ್ಸೆಪ್ಟ್ ಆಗಲ್ಲ. ಯಾಕೆ ಅಂದರೆ ವಿಚಾರಗಳು ಚರ್ಚೆ ಆಗ್ತವೆ. ವಿಚಾರ ಚರ್ಚೆಗೆ ಯಾವುದೇ ರೀತಿಯಾದಂಥದ್ದು ಇಲ್ಲ. ಆದರೆ ನೀವು ರಾಜ್ಯಪಾಲರ ಕೈಲಿ ಹೇಳಿಸುವಾಗ, ನಾನು ಆಗಲೇ ಹೇಳಿದೆ, ರಾಜ್ಯಪಾಲರ ಕೈಲಿ ಏನು ಹೇಳಿಸ್ಬೇಕು ಅನ್ನೋದನ್ನ ನೀವು ಸ್ಪಷ್ಟವಾಗಿ ಅವ್ರಿಗೆ ಬರೆದು ಕೊಡಬೇಕು. ರಾಜ್ಯಪಾಲರು ಯಾರು ಸ್ಕೂಲ್ ಮಕ್ಕಳಲ್ಲ. ಅವರು ಸಾಕಷ್ಟು ಓದಿರೋವಂಥವ್ರು, ಉನ್ನತ ಹುದ್ದೆಗಳನ್ನ ಅಲಂಕರಿಸಿರುವಂಥವ್ರು, ಮಿನಿಸ್ಟರ್ ಆಗಿದ್ದವರು. ಅವರು ಕಾನೂನು ಪ್ರಕಾರ ಹೇಳಿರ್ತಾರೆ ಇದನ್ನು ಬದಲಾಯಿಸ್ಕೊಂಬನ್ನಿ ಅಂತ ಸರ್ಕಾರಕ್ಕೆ. ಅದು ಬೇರೆ ಬೇರೆ ರೀತಿ, ನಾನು ಹೇಳದ್ನಲ್ಲ, ಒಂದು ರಾಣಿಗೆ ಮಗು ಹುಟ್ಟಂತೆ ಅದೇನೇನೋ ಆಯ್ತಂತೆ ಅಂತ. ಆ ರೀತಿ ಚರ್ಚೆಗೆಲ್ಲೋ ಬೇರೆ ರೀತಿ ಕನ್ವೆ ಆಗಿರ್ಬೇಕೇ ವಿನಃ ರಾಜ್ಯ ಸರ್ಕಾರ ಕೊಟ್ಟಿರ್ತಾರೆ. ರಾಜ್ಯ ಸರ್ಕಾರಕ್ಕೂ ಅವ್ರದೇ ಆದಂಥ ಒಂದು ಲೀಗಲ್ ಟೀಮ್ ಇರುತ್ತೆ, ರಾಜ್ಯಪಾಲರಿಗೂ ಅವ್ರದೇ ಆದಂಥ ಲೀಗಲ್ ಟೀಮ್ ಐತೆ. ನಾವು ಇಂಥ ವಿಚಾರಗಳನ್ನ ಗಹನವಾಗಿ ಚರ್ಚೆ ಮಾಡುವಂಥ ವಿಚಾರಗಳನ್ನ ತಗೊಂಬಂದ್ಬಿಟ್ಟು ರಾಜ್ಯಪಾಲರಿಗೆ ದುಡ್ಡು ಕೊಟ್ಟಿದ್ದೀವಿ, ಅದು ಕೊಟ್ಟಿದ್ದೀವಿ, ಇವೆಲ್ಲ ಚರ್ಚೆ ಮಾಡೋ ಅವಶ್ಯಕತೆ ಆಲ್ರೆಡಿ ಕೇಂದ್ರ ಸರ್ಕಾರ ಆಕ್ಟ್ ಆಗಿ ತಂದಿರುವ VG ರಾಮ್ಜಿ ಇದ್ರ ಬಗ್ಗೆ ಅವರಿಗೆ ಅಪಸ್ವರ ಇರೋದು, ಯಾರಿಗೆ ಮಾತಾಡಕ್ ಆಗ್ತಾ ಇಲ್ಲ ಅಂತ ಕೆಲವೊಂದು ಪದಗಳನ್ನ ಬಳಸಿದ್ದಾರೆ ಗವರ್ನರ್ಗೆ ಅಂತ ಈ ಕೇಳಿ ಬರ್ತಾ ಇರೋ ಸುದ್ದಿ. ನನ್ನ ಪ್ರಶ್ನೆ ಸರ್, ಇದಕ್ಕೆ ಈ ಸ್ಕೀಮ್ ನಲ್ಲಿ ಏನ್ ಪ್ರಾಬ್ಲಮ್ ಇದೆ ಅಂತ ಕನ್ವೆ ಮಾಡುವ ಕೆಲಸ ಬಿಜೆಪಿನೂ ಮಾಡ್ತಾ ಇಲ್ಲ. ಅದನ್ನ ನಾವ್ ಯಾಕೆ ಒಪ್ಕೊಳ್ತಾ ಇಲ್ಲ? ಹೆಸರು ಬದಲಾವಣೆ ಮಾತ್ರ ನಮಗೆ ನೋವು ತರ್ತಾ ಇದೆಯಾ, ಅಸಮಾಧಾನ ಇದೆಯಾ, ಅಥವಾ ನಮಗೇನಾದ್ರು ಬರ್ಡನ್ ಆಗ್ತಾ ಇದೆಯಾ, ಜನರಿಗೆ ಏನಾದ್ರು ಪ್ರಾಬ್ಲಮ್ ಆಗ್ತಾ ಇದೆಯಾ ಅಂತ ತಿಳಿಸುವ ಕೆಲಸವನ್ನ ಕಾಂಗ್ರೆಸ್ ಮಾಡ್ತಾ ಇಲ್ಲ. ಡೋಂಟ್ ಯು ಥಿಂಕ್ ಸೊ? ವಿದ್ಯಾ, ಅದನ್ನೇ ಹೇಳ್ತಾ ಇದೀನಿ. ಒಂದು ಚರ್ಚೆ ಆಗ್ಬೇಕು, ವಿಚಾರಗಳು ಆಮೇಲೆ ಚರ್ಚೆ ಆಗ್ಬೇಕು. ಈಗ ರಾಜ್ಯಪಾಲರ ಭಾಷಣ ಅಂದಿದ ತಕ್ಷಣ, ರಾಜ್ಯಪಾಲರ ಭಾಷಣ ಅಂದ್ರೆ ಯೋಜನೆ ಅವ್ರಿಗೂ ಸಂಬಂಧ ಪಡಲ್ಲ, ಹೆಚ್ಚಿನದಾಗಿ ಇವ್ರಿಗೂ ಸಂಬಂಧ ಪಡೋದು ನಮ್ಮ ಹಳ್ಳಿ ಜನಕ್ಕೆ. ಹೌದು, ಅದಕ್ಕೆ ಹೇಳ್ತಾ ಇದೀನಿ. ಈಗ ರಾಜ್ಯಪಾಲರ ಭಾಷಣ ಎಷ್ಟೊತ್ತಿರುತ್ತೆ? ಒಂದು ಸೆಷನ್ ಅಂದ್ರೆ ಕನಿಷ್ಠ 7 ರಿಂದ 15 ದಿನ ನಡೆಯುತ್ತೆ. ರಾಜ್ಯಪಾಲರ ಭಾಷಣ ಎಷ್ಟೊತ್ತಿರುತ್ತೆ? ಮ್ಯಾಕ್ಸಿಮಮ್ ಅಂದ್ರೆ 1 ಗಂಟೆ, 50 ನಿಮಿಷ, 1 ಗಂಟೆ ಮ್ಯಾಕ್ಸಿಮಮ್ ಅಂದ್ರೆ 10 ನಿಮಿಷ ಎಕ್ಸ್ಟ್ರಾ ಸೇರಿಸ್ಕೊಂಡು 1 ಗಂಟೆ ಇರ್ತದೆ. 1 ಗಂಟೆಯಲ್ಲಿ ನೀವು ಸವಿಸ್ತಾರ ವಿಚಾರಗಳನ್ನ ಮಂಡಿಸ್ಲಿಕ್ಕೆ ಆಗ್ತದ? ಈಗ ನಾವು ಮಾತಾಡ್ತಾ ಅಂದೋ ಉತ್ತರ ಕರ್ನಾಟಕದವ್ರು ಯಾವುದೋ ಭಾಷೆ ಬಳಸ್ತಾರೆ ಅಂತ ಬರವಣಿಗೆಯಲ್ಲಿ ಬರಿತಾ ಹೋಗ್ತೀವಿ. ಉತ್ತರ ಕರ್ನಾಟಕದವ್ರು ಪ್ರೀತಿಗೆ ಒಂದು ಕೆಟ್ಟ ಪದನ ಇಲ್ಲಿಗೆ ಬಳಸ್ಕೊಂತಾರೆ, ಮಂಗಳೂರಿನವ್ರು ಅದನ್ನ ಅಕ್ಸೆಪ್ಟ್ ಮಾಡ್ಕೊಂತಾರ. ಹಾಗಾಗಿ ಅಂಥ ವಿಚಾರಗಳು ಯಾವುದೋ 2 ಲೈನ್ ಸೇರಿಸಿದಾಗ ಅದನ್ನ ಸ್ಕ್ರಾಚ್ ಮಾಡಿಕೊಡ್ತಾರೆ. ಈಗ ನಾವು ಭಾಷಣ ಮಾಡ್ಲಿಕ್ಕೆ ಅಂತ ಹೊರಡ್ತೀವಿ, ಪ್ಯಾನಲ್ಗೆ ಬರ್ತೀವಿ ಅಂತ ಹೇಳ್ತೀವಿ. ನನ್ನ ಹತ್ರ 20 ಪೇಜ್ ಮೆಟೀರಿಯಲ್ ಇರುತ್ತೆ, ನಾನು 20 ಪೇಜು ಮಾತಾಡ್ಲಿಕ್ಕಾಗಲ್ಲ, 2 ಲೈನ್ ಮಾತಾಡ್ಲಿಕ್ಕಾಗೋದು. ನನಗೆ ಸಿಕ್ಕ ಸಮಯನ ಹೆಂಗ್ ಬಳಸ್ಕೋಬೇಕು ಅನ್ನೋದನ್ನ ಯೋಚನೆ ಮಾಡ್ಬೇಕು. ಹಾಗಾಗಿ ರಾಜ್ಯಪಾಲರು ನೋಡಪ್ಪ ಇದೊಂಚೂರು ಚೇಂಜ್ ಮಾಡ್ಕೊಂಬನ್ನಿ ಅಂತ ಹೇಳಿರ್ತಾರೆ. ಅದಕ್ಕೋಸ್ಕರ ಅವರ ಲಾ ಮಿನಿಸ್ಟರ್ ಹೋಗಿ ಅದನ್ನ ಕನ್ವೆ ಮಾಡೋ ಪ್ರಯತ್ನ ನಡೆದಿದೆ. ಅದು ಯಾವ ರೀತಿ ಎಲ್ಲಿ ಬದಲಾವಣೆಗಳಾಯ್ತು, ಜನಗಳಿಗೆ ಎಲ್ಲಿ ಮಿಸ್ಕಮ್ಯುನಿಕೇಶನ್ ಆಯ್ತು, ಮಾಧ್ಯಮಗಳಿಗೆ ಯಾವ ರೀತಿ ಈ ತರ ವಿಚಾರಗಳು ಚರ್ಚೆ ಆಯ್ತು ಗೊತ್ತಿಲ್ಲ. ಈಗ ಆಕ್ಟ್, ಹೌದು, ಖಂಡಿತವಾಗ್ಲೂ ಆಕ್ಟ್ ಬಗ್ಗೆ ಅವರು ಸರ್ಕಾರಕ್ಕೆ ಮಾಹಿತಿ ಕೊಟ್ಟಿರ್ತಾರೆ, ಸರ್ಕಾರದ ಹತ್ರ ಅದು ಇದ್ದೇ ಇರ್ತದೆ. ಇವತ್ತು ಜನತೆಗೆ ತಲುಪಬೇಕಲ್ವಾ? ಈಗ ನಿಜವಾಗ್ಲೂ ಬಿಜೆಪಿನೂ ಆಪೋಸಿಟ್ ಪಾರ್ಟಿಯನ್ನ ಒಂದು ಕನ್ಸಲ್ಟ್ ಮಾಡ್ಬೇಕು ಅಂತ ಅವ್ರ ತಲೆಗೂ ಹೋಗ್ಲಿಲ್ಲ. ಈಗ ನೋಡಿ, ವಿರೋಧ ಪಕ್ಷ ಅಂತ ಇರ್ತವೆ. ಈಗ ನಿಮಗೆ ಎಲ್ಲೇ ಒಂದು ಸೆಷನ್ ನಡೆದಾಗೂ ಬಾವಿಗಿಳಿದು ಪ್ರತಿಭಟನೆ ಮಾಡ್ತಾರೆ ಕೆಲವು ಸರಿ. ಯಾಕೆ ಮಾಡ್ತಾರೆ ಬಾವಿಗಿಳಿದು ಪ್ರತಿಭಟನೆ? ನೀವು ತಂದಿರುವಂಥ ಬಿಲ್ ಸರಿ ಇಲ್ಲ, ನೀವು ತಂದಿರುವಂಥ ಆಕ್ಟ್ ಸರಿ ಇಲ್ಲ ಅಂದಾಗ ಬಾವಿಗಿಳಿದು ಪ್ರತಿಭಟನೆ ಮಾಡ್ತಾರೆ. ಅದು ಜನಗಳ ಮುಂದೆ ಹೋಗ್ತದೆ. ಕೇಂದ್ರ ಸರ್ಕಾರದಲ್ಲಿ ಚರ್ಚೆ ಆಗಂತ ಸಂದರ್ಭದಲ್ಲಿ ನೀವೇನ್ ಮಾಡ್ತಾ ಇದ್ರಿ ಕಾಂಗ್ರೆಸ್ನವರು ಅನ್ನೋದು ಒಂದು ಪ್ರಶ್ನೆ. ವಿರೋಧ ಪಕ್ಷವಾಗಿ ನೀವೇನ್ ಮಾಡ್ತಾ ಇದ್ರಿ? ಆಕ್ಟ್ ಪಾಸ್ ಮಾಡ್ಬಿಟ್ಟಿದ್ದಾರೆ ಅಲ್ವಾ? ನೀವು ರಾಜ್ಯಗಳಲ್ಲಿ ವಿರೋಧ ಮಾಡಬೇಕು, ಅದನ್ನ ಯಾವ ರೀತಿ ತಗೊಂಡೋಗ್ಬೇಕು? ಇದು ನಾನು ಹೇಳ್ತೀನಲ್ಲ, ಸಾಮರಸ್ಯವಾಗಿ ಹೋಗ್ಬೇಕಾಗಿರುವಂತ ವಿಚಾರಗಳಿವು. ಜನರಿಗೆ ಆ ಯೋಜನೆಯಲ್ಲಿ ಈಗ ಹೊಸದಾಗಿ ಬರ್ತಾ ಇರೋ ಯೋಜನೆಯಲ್ಲಿ ಏನಿದೆ ಅಂತ ಗೊತ್ತಿಲ್ಲ.
ಅದನ್ನ ಇವರು ಹೇಳೋ ಕೆಲಸ ಮಾಡಿಲ್ಲ. ಒಂದು ಎರಡನೇದು ಏನ್ ಪ್ರಾಬ್ಲಮ್ ಆಗುತ್ತೆ ಅದು ಬಂದ್ರೆ ಅಂತ ಇವರು ಹೇಳೋ ಕೆಲಸ ಮಾಡ್ತಾರೆ. ಈಗ ವಿದ್ಯಾ ಒಂದು ಆಕ್ಟ್ ಅಂತ ಬಂದಾಗ ಈಗ ನಾವು ಕಾನೂನು ದಂಡ ಸಮಿತಿ ಅಂತ ಮಾಡ್ತೀವಿ. ಈಗ ಇದು BNS ಅಂತ ಚೇಂಜ್ ಮಾಡಿದ್ರು. ಅದು ಎಲ್ಲಾ ಕಾಪಿಗಳು ಪ್ರತಿಯೊಬ್ಬರಿಗೂ ಸಿಗುತ್ತೆ. ಅವ್ರು ರಾಜ್ಯ ಸರ್ಕಾರಕ್ಕೂ ಸಿಗುತ್ತೆ. ಮಾಧ್ಯಮಗಳಿಗೆ ಅದನ್ನು ತಲುಪಿಸೋ ಪ್ರಯತ್ನ ಅವರು ಮಾಡಬೇಕು, ಇವರು ಮಾಡಬೇಕು. ಆಕ್ಚುಲಿ ಈ ಡಿಸ್ಕಷನ್ಗೂ ಮುಂಚೆ ಈ ಆಕ್ಟಲ್ಲಿ ಏನೇನಿದೆ ಅನ್ನೋದನ್ನ ಸತ್ಯವಾಗ್ಲೂ ಮಾಧ್ಯಮಗಳಿಗೆ ತಲುಪಿಸುವಂತ ಪ್ರಯತ್ನ ಬಿಜೆಪಿಯವ್ರು ಮಾಡಬೇಕಿತ್ತು. ಮತ್ತೆ ಕಾಂಗ್ರೆಸ್ನವ್ರು ವಿರೋಧ ಮಾಡಕ್ಕೆ ಕೈ ಎತ್ತಾ ಇದಾರಲ್ಲ, ವಿರೋಧ ಮಾಡಕ್ ಕೈ ಎತ್ತಿದಾರಲ್ಲ, ಅವರು ಮುಂಚೆನೆ ನೋಡಿ ಇಂಥ ವಿಚಾರಕ್ಕೆ ನಾವು ವಿರೋಧ ಮಾಡ್ತಾ ಇದೀವಿ ಅಂತ ಮಾಧ್ಯಮಗಳಿಗೆ ತಲುಪಿಸಿದ್ರೆ ನಿಜವಾಗ್ಲೂ ಇಷ್ಟೆಲ್ಲ ಗೊಂದಲನೂ ಆಗ್ತಾ ಇರ್ಲಿಲ್ಲ. ಅವರು ನಮ್ಮ ರಾಜ್ಯಪಾಲರನ್ನ ಗುಂಡಾ ರೀತಿ ವರ್ತಿಸ್ತಾ ಇದ್ದಾರೆ ಅನ್ನೋ ಪದನೂ ಬಳಸಕ್ ಅವಕಾಶ ಆಯ್ತಿರ್ಲಿಲ್ಲ. ರೂಲ್ಸ್ ಎಲ್ಲೂ ಇಲ್ಲ. ಕಾಲಕ್ಕೆ ಬದಲಾವಣೆ ಮಾಡಬಹುದು, ವಿರೋಧ ಮಾಡಕ್ಕೆ ಪ್ರತಿಯೊಬ್ಬರಿಗೂ ಅಧಿಕಾರ ಇದೆ. ಅದೇನ್ ಧರ್ಮಗ್ರಂಥಗಳೇ ಕಾಲಕ್ಕೆ ತಕ್ಕಂಗೆ ಬದಲಾವಣೆ ಆಗ್ಬೇಕು. ಏನ್ ರಘು ಅವ್ರೆ ನೋಡಿ, ನಾನು ಹೇಳ್ತಾ ಇರ್ತಕ್ಕಂಥದ್ದು ನಿಮಗೆ ಬಹುಶಃ ಹೆಸರಲ್ಲಿ ಪ್ರಾಬ್ಲಮ್ ಇದ್ದಂಗಿದೆ. ಕೇಂದ್ರ ಸರ್ಕಾರ ನೋಡಿ, ಕೇಂದ್ರ ಸರ್ಕಾರ ಏನು ಇದನ್ನ ಈ ಬಿಲ್ಲನ್ನ ಆಕ್ಟ್ ಮಾಡ್ತು. ಆಕ್ಟ್ ಮಾಡಿದಾಗ ಇಮಿಡಿಯೇಟ್ ಆಗಿ ರಾಜ್ಯಸಭೆ ಮತ್ತು ಲೋಕಸಭೆ ಎರಡರಲ್ಲೂ ಪ್ರೊಟೆಸ್ಟ್ ಮಾಡಿ ಇಡೀ ರಾಜ್ಯಾದ್ಯಂತ ಇಡೀ ದೇಶಾದ್ಯಂತ ನಾವು ಪ್ರೊಟೆಸ್ಟನ್ನು ಮಾಡಿದ್ದೀವಿ. ಪ್ಲಸ್ ದೇಶದ ಜನತೆಗೆ ಎಸ್ಪೆಷಲಿ ರೈತರಿಗೆ ಮತ್ತು ಕೂಲಿ ಕಾರ್ಮಿಕರಿಗೆ ಹೇಗೆ ಅನ್ಯಾಯ ಆಗ್ತದೆ ಅಂತೇಳಿ ಆ ಪ್ರೊಟೆಸ್ಟನ್ನು ಮಾಡಿ ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡಿದ್ದೀವಿ. ಏಕಾಏಕಿ ಈ ರೀತಿಯನ್ನು ಒಂದು ನಿರ್ಧಾರ ತೆಗೆದುಕೊಂಡಿದ್ದಲ್ಲ. ಅದಕ್ಕೂ ಕೂಡ ಕೇಂದ್ರ ಸರ್ಕಾರ ಎಷ್ಟು ಕಡೆ ಆಲ್ಮೋಸ್ಟ್ ನಾವು ಒಂದು 700 ಜಾಗಗಳು. ಒಂದ್ ನಿಮಿಷ, ಕರ್ನಾಟಕ ಒಂದರಲ್ಲೇ ನಾವು ಎಲ್ಲಾ ತಾಲೂಕು ಬೇಷರತ್ತಾಗಿ ಯಾರು ಏನ್ ಅನ್ಕೊಂಡ್ರು ಪರವಾಗಿಲ್ಲ, ಕುಮಾರಸ್ವಾಮಿ ಅವ್ರನ್ನ ನೆನಪಿಸ್ಕೊಳ್ಳೋ ಕೆಲಸ ಮಾಡ್ತೀನಿ. ಜನಸಾಮಾನ್ಯರ ಹತ್ರ, ಹಳ್ಳಿಯವ್ರ ಹತ್ರ ಏನಾದ್ರು ಪ್ರಾಬ್ಲಮ್ ಆದ್ರೆ ಸಾಲ್ವ್ ಮಾಡ್ಬೇಕಾ ಅಥವಾ ಪ್ರಾಬ್ಲಮ್ ಹಿಂಗಿದೆ ಅಂತ ಬಿಜೆಪಿ ಮಾತಾಡಕ್ ಬಿಡ್ರಿ. ನರೇಗಾ ಯೋಜನೆ ಆಗಿರ್ಬೋದು, ವಿಜಿರಾಮ್ಜಿ ಕಾಂಗ್ರೆಸ್ಗೂ ₹1 ಅನ್ನ ಹಾಕಲ್ಲ, ಬಿಜೆಪಿಗೂ ಹಾಕಲ್ಲ. ಅನ್ನ ಹಾಕದ್ ಯಾರಿಗೆ? ಹಳ್ಳಿಲಿರೋ ಜನರಿಗೆ. ಪ್ರಾಬ್ಲಮ್ ಏನು ಅಂತ ಬಂದು ಹೇಳ್ರಿ. ಅಲ್ಲಿ ಯಾಕೆ ಸೊಂಟ ನಿಮಗೆ ಎಲ್ಲಿ ಹೇಳಿದ್ರಿ ನೀವು? ಜನಕ್ಕೆ ಇನ್ನೂ ಗೊತ್ತಿಲ್ಲ, ರೀಚ್ ಆಗಿಲ್ಲ. ನನಗೆ ಹೇಳಿದ್ದು ಅದಕ್ಕೆ ಹೇಳಿದ್ದು ಕುಮಾರಸ್ವಾಮಿ ಅವ್ರ ರೀತಿಯಲ್ಲಿ ಹಳ್ಳಿಗೆ ಹೋಗಿ ರೈತರಿಗಿಂತ ಪ್ರಾಬ್ಲಮ್ ಇದೆಯಾ ಅಥವಾ ಇದು ಹಿಂಗಾಗುತ್ತೆ ಅಂತ ಕಲ್ತ್ಕೊಂಡೇ ಇಲ್ಲ. ಇನ್ಕ್ಲೂಡಿಂಗ್ ಬಿಜೆಪಿಗೂ ಸೇರಿಸಿ ವಿಬಿ ಜೀರಾಮ್ಜಿ ವಿಚಾರದಲ್ಲಿ ನೋಡಿ, ಯಾವ್ದೋ ಒಂದಾಯ್ತು ಎಲ್ಲದನ್ನೂ ಮಾಡಕ್ಕಾಗಲ್ಲ. ಯಾಕೆ ತಗೊಂಡ್ರು ಅದ್ರಂತ ಪ್ರಾಬ್ಲಮ್ಗಳಿತ್ತು. ಒಂದ್ ಸೆಕೆಂಡ್, ಇದ್ರಂತ ಪ್ರಾಬ್ಲಮ್ ಏನ್ ಹುಡುಕ್ತೀರಾ ಹೇಳಿ? ಬಂದಿರಿ ಅಂತ ಪ್ರಾಬ್ಲಮ್ಗಳು ಏನ್ ಹುಡುಕ್ತೀರಾ ಹೇಳಿ? ಒಂದು ಮ್ಯಾಂಡೇಟರಿ ಏನು ರೈಟ್ ಟು ಲೇಬರ್ ಒಂದು ಇದು ಆಕ್ಟ್ ಇತ್ತು. ಅಂದ್ರೆ ಮ್ಯಾಂಡೇಟರಿ ಕೊಡ್ಲೇಬೇಕು ಅಂತ ಹೇಳಿ ಈಗ ಕೇಂದ್ರ ಸರ್ಕಾರ ಅದನ್ನ ಮ್ಯಾಂಡೇಟರಿ ಮಾಡಿ ಕೇಂದ್ರದ ಒಂದು ಯೋಜನೆಯಾಗಿ ಮಾಡಿದೆ. ಮೊದಲು ನಾವೇನ್ ಮಾಡಿದ್ವಿ, 150 days 100 to 150 days ಅನ್ನ ಮ್ಯಾಂಡೇಟರಿ ಕೊಡ್ಲೇಬೇಕು ಆಕ್ಟ್. ಏನ ರೈಟ್ ರಾಜ್ಯ ಸರ್ಕಾರ 40% ಹಾಕ್ಬೇಕು, ಕೇಂದ್ರ ಸರ್ಕಾರ 60% ಹಾಕ್ಬೇಕು. ಸಿ ಇಟ್ ಇಸ್ ನಾಟ್ ದ ಬಡ್ಜೆಟರಿ ಬರ್ಡನ್ ಒಂದು ಮಾತಾಡ್ತಾ ಇದ್ದೀರಾ. ಬಟ್ ಅವ್ರ ಆಕ್ಟ್ ಅಲ್ಲಿ ಬದಲಾವಣೆ ಮಾಡಿರ್ತಕ್ಕಂಥ ಬಹುಮುಖ್ಯ ಏನು ಅಂತಂದ್ರೆ ರೈಟ್ ಟು ಲೇಬರ್. ಅಂದ್ರೆ ಒಬ್ಬ ಕಾನೂನಾತ್ಮಕವಾಗಿ ನಿಮ್ಗೆ ಲೇಬರ್ ಕೊಡ್ಲೇಬೇಕು 100 hours ಅಂತ ಇತ್ತಲ್ಲ, ಅದನ್ನ ಬದಲಾವಣೆ ಮಾಡ್ತಾರೆ. ಪ್ರಶ್ನೆ ಮಾಡ್ತಾರ ನಾವು ಅದನ್ನ ಈಗ ತಂದು 10 ಜನ ಕೆಲಸ ಮಾಡೋದನ್ನ ಒಂದು JCB ತಂದು ಮಾಡಿಸ್ಬಿಟ್ರೆ ಯಾರು ಪ್ರಶ್ನೆ ಮಾಡ್ತಾರೆ ಅಂತನಾ? ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಅಜೀವಿಕಾ ಮಿಷನ್ ಅಲ್ಲಿ ರಾಮ ಹೇಗ್ ಬಂದನೋ ಗೊತ್ತಿಲ್ಲ. ಇದೇ ಕಲಬುರಗಿಯ ಕ್ಷೇತ್ರದಲ್ಲಿ ಪ್ರಿಯಾಂಕಾ ಖರ್ಗೆ ಅವರ ಸ್ವಕ್ಷೇತ್ರದಲ್ಲಿ ಮನ್ರೇಗಾದಲ್ಲಿ ಏನಾಯ್ತು? ಒಬ್ಬರೇ 4-5 ಜನ ನಿಂತ್ಕೊಂಡು ರಾಮ ಹೇಗ್ ಬರ್ತಾನೆ? ಯಾಕೆ ಫಸ್ಟ್ ಇದ್ದಿದ್ದು ನರೇಗಾ ಹೆಸರು ಬದಲಾವಣೆ ಮಾಡಿದ್ದು ಕಾಂಗ್ರೆಸ್, ಆಮೇಲೆ ಮನ್ರೇಗಾ ಮಾಡಿದ್ದು. ಅದನ್ನ ಮಾಡಿದ್ದು ಕಾಂಗ್ರೆಸ್. ಕೇಳಿ ನೀವು, ನಾವೆಲ್ಲೂ ಹೆಸರು ಚೇಂಜ್ ಮಾಡೇ ಇಲ್ಲ. ಇದೇ ಮನ್ರೇಗಾದಲ್ಲಿ 4 ಜನಕ್ಕೆ ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಚರ್ಚೆ ಇದ್ದಿದ್ದು ನಾಳಿನ ಈ ಅಧಿವೇಶನಕ್ಕೆ, ಜಂಟಿ ಅಧಿವೇಶನಕ್ಕೆ ರಾಜ್ಯಪಾಲರು ಹೋಗ್ತಾರಾ ಇಲ್ವಾ ಅಂತ. ಇನ್ನೇನು ಕೆಲ ನಿಮಿಷಗಳಲ್ಲಿ ಅದಕ್ಕೂ ಉತ್ತರ ಸಿಕ್ಕೋಗ್ಬಿಡುತ್ತೆ. ಅಂಡ್ ಅವ್ರು ಕೇಳಿದಂತೆ ಕೆಲವೊಂದು ಪ್ಯಾರಾಗಳನ್ನ ಚೇಂಜ್ ಮಾಡೋ ಕೆಲಸ ರಾಜ್ಯ ಸರ್ಕಾರದವ್ರು ಮಾಡ್ತಾರಾ? ನೋಡೋಣ ಏನೇನಾಗುತ್ತೆ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾರೆ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಥ್ಯಾಂಕ್ ಯು.